ಸೈನ್ಯದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥವರು. ನಿಜವಾಗ್ಲೂ ಅವರ ನುಡಿಗಳು, ಆ ನುಡಿಮುತ್ತುಗಳು ಎಲ್ಲರ ಮನಮುಟ್ಟುವಂತೆ ಎತ್ತು. ಅಂತಪ್ಪಗಳ ಅಂತರಂಗದಲ್ಲಿ ಅಡಗಿರುವ ಆ ದೇಶಾಭಿಮಾನದ ಜ್ಯೋತಿಗೆ ಶರಣಾರ್ಥಿಗಳನ್ನ ಪಟ್ಟಣದಲ್ಲಿ ಕಲಿಸಿದ ಮತ್ತೆ ಇನ್ನೋರ್ವರು ಭಾಷಣ ಪ್ರವೀಣರು ಅಂತ ಹೇಳ್ತಾರೆ ಬಸವಂತರಾವ್ ಕೋಡಿಯವರು. ಇಷ್ಟು ದಿವಸ ನೋಡ್ರಿ ಅವ್ರ ಊರು ಪಕ್ಕದಲ್ಲೇ ಇದ್ದಾರೆ ಉದ್ಬಾಳಲ್ಲಿ 5 ವರ್ಷ. ಅವ್ರ ಉಳ್ಳೂರಿನವರು ಕೃತಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ಪ್ರತಿಯೊಬ್ಬರು ಯುವಕರು ಏನಿದ್ದಾರೆ ತಮ್ಮೆಲ್ಲರಲ್ಲಿ ಅಡಗಿರ್ತಕ್ಕಂಥ ಆ ಜ್ಞಾನ ಜ್ಯೋತಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ಕೆಲವು ನುಡಿಗಳನ್ನು ಮಾತ್ರ ಹೇಳ್ತೀನಿ ನಾನು. ಎಲ್ಲರಿಗೂ ಬೇಕು. ಎಷ್ಟೇ ಸಂಪತ್ತಿದ್ರು ಕೂಡ ಆರೋಗ್ಯ ಇಲ್ಲಾಂದ್ರೆ ಆ ಮನುಷ್ಯನಿಗೆ ತುಂಬಾ ಕಷ್ಟವಾಗುತ್ತೆ ಬದುಕೋದಿಕ್ಕೆ. ಎಷ್ಟೇ ಏನೇನು ಕೂಡ ನೆಮ್ಮದಿಯಿಂದ ಮನುಷ್ಯ ಇರಬೇಕಾದ್ರೆ ಆರೋಗ್ಯ ಮುಖ್ಯ. ಹಾಗೆ ನಮ್ಮ ದೇಶದಲ್ಲಿ ಆರೋಗ್ಯಕ್ಕೆ ಬರಲಿಲ್ಲ, ಆದ್ರೆ ಆರೋಗ್ಯದ ಆ ಒಂದು ವಸ್ತುಗಳನ್ನ, ಆ ಒಂದು ಸಲಕರಣೆಗಳನ್ನ ಉಪಯೋಗಿಸಬೇಕಾದ್ರೆ ನಮಗೆ ಸಿಗತಕ್ಕಂತ ಆ ಒಂದು ಸೌಲಭ್ಯ ಏನಿದೆಯಲ್ಲ ಅದರಿಂದ ವಂಚಿತರಾಗ್ತಿದ್ವಿ. ಅದಕ್ಕೆ ಈ ಸಂಘ ಬೇಕು. ಇಂತಹ ಸಂಘಗಳಿಂದ ಎಲ್ಲೆಲ್ಲಿ ಏನೇನು ತೊಂದರೆ ಆಗ್ತದೆ ಆ ತೊಂದರೆಗಳು, ನ್ಯೂನ್ಯತೆಗಳು ಎಲ್ಲವೂ ಕೂಡ ಸರಿ ಹೋಗಬೇಕು. ಯಾಕಂದ್ರೆ ಎಲ್ಲವೂ ಮಾಡೋಕ್ಕಾಗಲ್ಲ ಅಂತ ಕೂಡ ಒಂದು ಸೇವೆಗಾಗಿ ಈ ಸಂಘ ಉತ್ಪತ್ತಿಯಾಗಿದೆ. ನೋಡ್ರಿ, ಒಂದು ಉದಾಹರಣೆ ಕೊಡ್ತೀನಿ. ಆಗಲೇ ಹೇಳಿದ್ರು ಸ್ಕ್ಯಾನಿಂಗ್ ಮೆಷಿನ್ ಒಂದು ಬಹಳ ದಿವಸ ಆಯ್ತು, ಅದ್ರ ಬಗ್ಗೆ ತಗೊಳ್ಳಾಯ್ತು ಅಂತ ಹೇಳಿದ್ರು. ಆದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಒಂದು ಊರು, ಸಣ್ಣ ಊರು. ಆ ಊರಿನಲ್ಲಿ ಅಂತಹ ಸೇವೆಗಾಗಿ ಕಾತುರದಿಂದ ಸ್ಟೆಪ್ ಹಾಕೋದಕ್ಕೆ, ಹೆಜ್ಜೆ ಹಾಕೋದಕ್ಕೆ, ಓಡೋದಕ್ಕೆ ಎಲ್ಲರಿಗೂ ಕೂಡ ತಾವು ತಯಾರಾಗಿಟ್ಟಿದ್ದೀರಿ. ತಾವೆಲ್ಲರಿಗೂ ಕೂಡ ಆ ಸ್ಪಿರಿಟ್ ಅನ್ನು ಕೊಟ್ಟು ಇಂತಹ ಏನು ಅಮರನಾಥ್ ಸಾಗರ್ ಇದ್ದಾರೆ ಅಂತವರು ಆ ಒಂದು ಉಪದೇಶ, ಅಂತವರ ಮಾರ್ಗದರ್ಶನ ಅದೆಲ್ಲರಿಗೂ ಕೂಡ ಇಂತಹ ಊರಿನಲ್ಲಿ ಇಂತಹ ಸಂಘ ಬರೀತಿದ್ರೆ ಹಲವಾರು ಸಂಘ ಕೇಳಿದ್ವಿ ನಾವು, ಹಲವಾರು ಸಂಘ ನೋಡಿದ್ವಿ. ಹಲವಾರು ಸಂಘಗಳು ಕೂಡ ಇದು ಕಷ್ಟತೆಯನ್ನ ಇಲ್ಲಿ ಇರ್ತಕ್ಕಂಥ ಏನು ಒಂದು ಅನಾಚಾರವನ್ನ ಎತ್ತಿ ಹಿಡಿಯೋದಕ್ಕೆ, ಅದನ್ನ ಎಲ್ಲರಿಗೂ ತೋರಿಸೋದಕ್ಕೆ, ಅದರಿಂದ ಎಲ್ಲರೂ ಕೂಡ ಸೌಲಭ್ಯವನ್ನ, ಸರಿಯಾದ ನ್ಯಾಯವನ್ನ ಕೊಡಿಸೋದಕ್ಕೆ ತಾವೆಲ್ಲರೂ ತಯಾರಿರ್ತೀವಿ ಅಂತಂದ್ರೆ ನಿಜವಾಗ್ಲೂ ಇದು ಪುಣ್ಯದ ಕೆಲಸ ಅಂತ ಹೇಳ್ತಾ, ನಿಜವಾಗ್ಲೂ ಪುಣ್ಯದ ಕೆಲಸ ಇದು. ಇಷ್ಟೊಂದು ಹೇಳಿ ನನಗೆ ಸಿಕ್ಕಂತ ಈ ಒಂದು ಅವಕಾಶ ಸದುಪಯೋಗ ಆಯ್ತು ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಬೇರೆ ಊರ್ಲಿದ್ದೀನಿ ಪ್ರವಚನ ಮಾಡ, ಅದು ಕೂಡ ನನಗೆ ಇಲ್ಲಿ ಸಿಕ್ಕಂತ ಈ ಒಂದು ಸನ್ಮಾನ ಸತ್ಕಾರ ನಿಜವಾಗಿ ಎಲ್ಲ ಕೂಡ ಸಿಗ್ತದೆ. ಎಲ್ಲರೂ ಕೂಡ ಲಿಂಗಸೂರು ಅಂತೀನಿ ನಾನು, ಯಾವುದೇ ಊರು